ಹಲೋ ಗೆಳೆಯರಿ, ವೆಲ್ಕಮ್ ಬ್ಯಾಕ್ ಪಿ ಕೆ ಕನ್ನಡ ಚಾನಲ್. ಎಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಿಮಗೇನಾದರೂ ಇನ್ನೂ ಮದುವೆ ಆಗಿಲ್ಲ ಅಥವಾ ರಿಲೇಷನ್ಶಿಪ್ ಒಂದು ಆಂಟಿ ಜೊತೆ ಮಾಡಬೇಕಾ? ನಿಮ್ಮ ಫೋಟೋ ಸಮೇತ ನಿಮ್ಮ ಹೆಸರು ನಂಬರನ್ನು ನಮ್ಮ ಚಾನಲ್ಗೆ ಕಳಿಸಿಕೊಡಿ. ನಾವು ಹುಡುಕಾಟ ಮಾಡಿಕೊಡ್ತೀವಿ ಒಳ್ಳೆ ಹುಡುಗಿನ ಅಥವಾ ಆಂಟಿನ. ನಮಗೆ ಇವತ್ತು 30ರ ವಯಸ್ಸಿನ ಪ್ರತಿಭಾ ಅಂತ ಮದುವೆ ಆಗಿರ್ತಕ್ಕಂಥ ಒಂದು ಆಂಟಿ ಮಾಹಿತಿ ಕಳಿಸಿದ್ರು. ಏನಿದರ ಮಾಹಿತಿ ಅಂತ ಪಿನ್ ಟು ಪಿನ್ನಾಗಿ ಹೇಳ್ತೀನಿ, ಪೂರ್ತಿಯಾಗಿ ವಿಡಿಯೋ ನೋಡಿ. ಸೊ ರಿಲೇಷನ್ಶಿಪ್ ಅಂದಮೇಲೆ ಮದುವೆ ಆಗಿದ್ರು ಕೂಡ ಒಬ್ಬನ ಜೊತೆ ಸಂಬಂಧ ಬೆಳೆಸ್ತಾರೆ. ಯಾಕಂದರೆ ಅವರ ಗಂಡನಿಂದ ಏನನ್ನು ಕೂಡ ಎಕ್ಸ್ಪೆಕ್ಟೇಷನ್ ಮಾಡ್ತಿರ್ತಾರೆ, ಅದು ಅವರಿಂದ ಸಿಗ್ತಾ ಇರಲ್ಲ. ಇನ್ನೊಬ್ಬ ಗಂಡನಿಂದ ಪಡೆದುಕೊಳ್ಬೇಕು ಅಂತ ರಿಲೇಷನ್ಶಿಪ್ ಪಡ್ತಾರೆ. ಸ್ನೇಹಿತರೆ, ಇವರು ಮಧ್ಯಮ ವರ್ಗದ ಜನ ಆಗಿರ್ತಾರೆ. ಒಬ್ಬನ ಜೊತೆ ಸ್ನೇಹ ಬೆಳೆಸಬೇಕು ಅಂತ ಆಸೆಯಾಗಿದೆ. ನಂಬಿಕೆಗಸ್ತ ಹುಡುಗ ಬೇಕು. ನಾನು ಇರೋದು ಬೆಂಗಳೂರು ಸಿಟಿನಲ್ಲೇ ಇದ್ದೇನೆ. ಅಲ್ಲಿ ಸುಮಾರು ಜನ ತುಂಬ ಡೇಂಜರ್ ಇದ್ದಾರೆ. ಹಾಗಾಗಿ ಬೇರೆ ಒಂದು ಊರಿನಿಂದ ಹುಡುಗನ ಹುಡುಕಾಟ ಮಾಡ್ತಿದ್ದೀನಿ. ಇವರ ಗಂಡನಿಗೇನಾಗಿದೆ ಅಂತ ಕೇಳ್ಬೋದು, ಅದು ಹೇಳ್ತೀನಿ ನಾನು. ಫಸ್ಟ್ ಇವರ ಬೇಸಿಕ್ ಇನ್ಫಾರ್ಮೇಷನ್ ನೋಡ್ಕೊಳ್ಳೋಣ. ಶಿಕ್ಷಣ ಬಂದುಬಿಟ್ಟು ಅರ್ಧ ಮುಗಿಸಿದ್ದೇನೆ. ಕೆಲಸ ಬಂದುಬಿಟ್ಟು ಮನೇಲಿ ರೀಲ್ಸ್ ನೋಡಿಕೊಂಡು ಅಡುಗೆ ಮಾಡಿಕೊಂಡು ಅಂತ ಇರ್ತೇನೆ. ನೋಡೋದಕ್ಕೆ ಸ್ಲಿಮ್ ಆ್ಯಂಡ್ ದಪ್ಪದಾಗಿರ್ತಕ್ಕಂಥ ಶರೀರ ಕೂಡ ಈ ಒಂದು ಪ್ರತಿಭಾ ಅವರು ಹೊಂದಿದ್ದಾರೆ ಸ್ನೇಹಿತರೆ. ಆ್ಯಂಡ್ ದಪ್ಪವಾಗಿರ್ತಕ್ಕಂತಹ ಆ ಒಂದು ಚೆಂಡುಗಳಾಗಿರಲಿ, ಶರೀರ ಆಗಿರಲಿ, ಬಿಳಿಯ ಒಂದು ಚರ್ಮದ ಬಣ್ಣ ಆಗಿರಲಿ, ಎಲ್ಲನೂ ಕೂಡ ಚೆನ್ನಾಗಿದ್ದಾರೆ. ಇವರಲ್ಲಿ ಕೂಡ ಏನು ಕೂಡ ತೊಂದರೆ ಇಲ್ಲ. ಇವಾಗ ರಿಲೇಷನ್ಶಿಪ್ ಬೆಳೆಸೋದಕ್ಕೆ ಅಥವಾ ಸ್ನೇಹ ಬೆಳೆಸೋದಕ್ಕೆ ಕಾರಣ ಏನು, ಜೊತೆಗೆ ಏನೆಲ್ಲ ಇದೆ ಪಾಯಿಂಟ್ಗಳಂತ ನೋಡೋಣ. ಮೊದಲನೇದಾಗಿ ಯೌವನದ ಮೈಕಟ್ಟು ನಂದು, ಯಾರೊಂದಿಗೂ ಸಹ ಇದುವರೆಗೂ ಮಾಡಿಸಿಕೊಂಡಿಲ್ಲ ಅಂತ ಹೇಳಿದ್ದಾರೆ. ಸೊ ಸ್ವಂತ ಗಂಡ ಮಾಡ್ತಾನೆ ಬಿಡಿ, ಅದು ಪ್ರಶ್ನೆ ಬರಲ್ಲ. ಅವನು ಬಿಟ್ಟರೆ ಇನ್ನೊಬ್ಬನ ಕೈಯಲ್ಲೂ ಕೂಡ ಒಂದು ಸಲನೂ ಟಚ್ ಮಾಡ್ಕೊಂಡಿಲ್ಲ. ಬರೀ ನನ್ನ ಗಂಡನ ಕೈಯಲ್ಲೇ 3 ಸಲ ಮಾಡಿಸ್ಕೊಂಡಿದ್ದು ನಿಜ ಅಂತ ಹೇಳಿರೋದು. ನನ್ನ ಜೊತೆ ಸ್ನೇಹ ಬೆಳೆಸಿದರೆ ಅವರಿಗೆ ದಿನಾಲೂ ಕೂಡ ನಾನು ಮುತ್ತು ಕೊಡ್ತೇನೆ ಅಂತ ಹೇಳಿದರು. ಇದು ಒಂದು ಆಫರ್ ಕೊಟ್ಟಿದ್ದಾರೆ ನೋಡಿ ಗೆಳೆಯರೆ. ಸೊ ಇವ್ರ ಜೊತೆ ನೀವೇನಾದರೂ ಸ್ನೇಹ ಬೆಳೆಸ್ಕೊಂಡು ನಂಬಿಕೆಯಿಂದ ಇದ್ದರೆ ಇವ್ರು ನಿಮಗೆ ದಿನಾಲೂ ಒಂದು ಮುತ್ತನ್ನು ಕೊಡ್ತಾರೆ. ಹೆಚ್ಚಿಗೆ ಕಾಳಜಿ ತೋರಿಸಿದರೆ ರೂಮ್ಗೂ ಕೂಡ ಕರ್ಕೊಂಡು ಹೋಗ್ತಾರೆ. ನಿಮ್ಮೊಂದಿಗೆ ಏನೆಲ್ಲ ಮಾಡಬೇಕು ಅದೆಲ್ಲನೂ ಕೂಡ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅಂದರೆ ನೀವು ಯಾವ ರೀತಿಯಲ್ಲಿ ಇವ್ರಿಗೆ ಪ್ರೀತಿ, ಕಾಳಜಿ, ಪ್ರೋತ್ಸಾಹ ಕೊಡ್ತೀರೋ ಅದರ ಮೇಲೆ ಇವರು ಡಿಪೆಂಡ್ ಅಪ್ ಆಗಿ ಅದಕ್ಕೆ ಉತ್ತರ ಅಂದರೆ ತಿರುಗಿನ ಉತ್ತರ ಕೊಡ್ತಾರೆ ಅಂತ ಹೇಳಿರೋದು. ದುಡ್ಡು ಆಸ್ತಿ ಏನೂ ಬೇಡ, ಯಾವಾಗಲೂ ನಂಬಿಕೆಯಿಂದ ನನ್ನ ಜೊತೆಯಲ್ಲಿ ಇದ್ದರೆ ಸಾಕು. ಈ ಒಂದು ವಿಚಾರ ನನ್ನ ಒಂದು ಮಧ್ಯ, ಜೊತೆಗೆ ನಿಮ್ಮ ಒಂದು ಮಧ್ಯ ಅಷ್ಟೇ ಇರಬೇಕು. ನಿಮ್ಮ ಗೆಳೆಯರಾಗಿರಲಿ, ನಿಮ್ಮ ಗೆಳತಿಯರಾಗಿರಲಿ ಹೇಳೋ ಆಗಿಲ್ಲ. ಆ್ಯಂಡ್ ನಿಮಗೇನಾದರೂ ಬೆಸ್ಟಿ ಅಂತ ಯಾರಾದರೂ ಇದ್ದರೂ ಕೂಡ ಅವ್ರಿಗೂ ಹೇಳಬೇಡಿ. ನೀವು ಇದಕ್ಕೆ ತಯಾರಾಗಿದ್ದರೆ ನೀವು ಕಳಿಸ್ಬೇಕಾಗಿರ್ತಕ್ಕಂಥ ಅಡ್ರೆಸ್ ನೋಡ್ಕೊಳ್ಳಿ ಸ್ನೇಹಿತರೆ. ಶ್ರೀ 9591@gmail.comಗೆ ಒಂದು ಮೇಲ್ ಮಾಡಬೇಕು. ಸೊ ಮೇಲ್ ಮಾಡೋಕ್ಕೆ ಬರಲ್ಲ ಅಂದರೆ ಜಸ್ಟ್ ಕಮೆಂಟ್ ಬಾಕ್ಸಲ್ಲಿ ಡೀಟೇಲ್ಸ್ಗಳನ್ನು ಕಳಿಸಿಕೊಡಿ, ಅವರೇ ಖುದ್ದಾಗಿ ಚೆಕ್ ಮಾಡ್ತಾರೆ. 2 ಆಪ್ಷನ್ ಇದೆ. ಸೊ ನೀವು ಇರ್ತಕ್ಕಂಥ ಪ್ಲೇಸು ಕರೆಕ್ಟಾಗಿ ಹೇಳಬೇಕು, ಓಕೆನಾ? ಅಲ್ಲಿಗೆ ಈ ಒಂದು ವೈಟ್ ಕಲರ್ ಬ್ರಿಜ್ಜಾ ಮಾಡೆಲ್ ಕಾರು ಬರುತ್ತೆ ನಿಮ್ಮ ಒಂದು ಮನೆ ಬಾಗಿಲಿಗೆ. ಯಾಕಂದರೆ ಅವರು ಬಸ್ಸಲ್ಲಿ ಬರೋದು, ನಿಮ್ಮನ್ನು ಕರ್ಕೊಂಡು ಹೋಗೋದು ಡಬಲ್ ಆಗಿಬಿಡುತ್ತೆ, ಅದೇ ಕೆಲಸ ಆಗೋಲ್ಲ. ಇದರಲ್ಲಿ ಬಂದರೆ ಸೇಫ್ಟಿಯಾಗಿರ್ತಾರೆ. ಆ್ಯಂಡ್ ಅದೇ ರೀತಿಯಾಗಿ ಏನೂ ಕೂಡ ಪ್ರಾಬ್ಲಮ್ ಆಗಲ್ಲ ಅನ್ನೋ ದೃಷ್ಟಿಯಿಂದ ಕಾರನ್ನೇ ಕೊಟ್ಬಿಟ್ಟು ನಿಮ್ಮ ಒಂದು ಮನೆಗೆ ಕಳಿಸ್ತಾರೆ. ಎಲ್ಲಿ ಬೇಕಾದರೆ ಇರಿ ನೀವು, ಬಟ್ ಈ ಒಂದು ಕಾರನ್ನ ನೋಡ್ಕೊಂಡು ಬಿಡಿ. ಇದು ನಿಮ್ಮ ಮನೆ ಬಂದರೆ ನಿಮ್ಮ ಮನೆ ಹತ್ರ, ಸೊ ಇದು ಅವರೇ ಕಳಿಸಿರೋದು ಅಂತ ಐಡಿಯಾಗೆ ಬರುತ್ತೆ, ಓಕೆನಾ? ಇದು ಕ್ಲಾರಿಟಿ ಆಗಿರುತ್ತೋ. ಇನ್ನು ನಿಮಗೇನಾದರೂ ಕೆಲಸ ಇತ್ತು ಅಂತಂದರೆ ಇನ್ನೊಂದು ಆಫರ್ ಏನಂದರೆ, ಕೆಲಸ ಇದ್ದಿದ್ದರೆ ಖುದ್ದಾಗಿ ನೀವು ಇವ್ರನ್ನ ಡೈರೆಕ್ಟಾಗಿ ಕೂಡ ಭೇಟಿ ಮಾಡ್ಬೋದು. ಯಾಕಂದರೆ ಇವ್ರಿಗೆ ಕೆಲಸ ಇರ್ತಕ್ಕಂಥ ಹುಡುಗ ಅಂದರೆ ತುಂಬ ಇಷ್ಟ. ಆ್ಯಂಡ್ ಎಜುಕೇಟೆಡ್ ಹುಡುಗ ಅಂದರೂ ಕೂಡ ಇಷ್ಟ ಅಂತ ಹೇಳಿರೋದು. ಇನ್ನು 26 ಅಥವಾ 30ರ ವಯಸ್ಸಿನವರು ಯಾರಾದರೂ ಕೂಡ ಆಗಿದ್ದರೂ ಕೂಡ ಇವ್ರನ್ನ ನೀವು ಸಂಬಂಧಕ್ಕೆ ಬಳಸ್ಕೊಳ್ಬೋದು. ಆ್ಯಂಡ್ ಒಳ್ಳೆಯ ರೀತಿಯಲ್ಲಿ ಸ್ನೇಹ ಬೆಳೆಸಿ ತದನಂತರ ಮುತ್ತು ಕೊಡ್ತಾರೋ ಅಥವಾ ರೂಮ್ ಕರ್ಕೊಂಡು ಹೋಗ್ತಾರೆ, ಅದು ಸೆಕೆಂಡ್ರಿ. ಅದ್ರ ಬಗ್ಗೆನೇ ಅದು ಎಲ್ಲ ಕೊಡ್ತಾರೆ ಅನ್ನೋ ಕಾರಣಗಳಿಂದ ಇವ್ರ ಜೊತೆ ನೀವು ಸಂಬಂಧನ ಬೆಳೆಸೋಕೆ ಹೋಗ್ಬೇಡಿ. ಜಸ್ಟ್ ಲೈಕ್ ಚೆನ್ನಾಗಿರೋಣ ಅಂತ ಅಂದ್ಬಿಟ್ಟು ಇರಿ, ಆಮೇಲೆ ಯೋಚನೆ ಮಾಡಿಬಿಟ್ಟು ಆ ಒಂದು ಡಿಸಿಷನ್ ತಗೊಳ್ಳಿ ಅಂತ ನಾನು ಕೂಡ ಹೇಳ್ತೇನೆ ಸ್ನೇಹಿತರೆ. ಅವಸರ ಮಾಡಿದರೆ ಏನೂ ಕೂಡ ಸಿಗೋಲ್ಲ. ಸೊ ನಿಧಾನಕ್ಕೆ ಹೋಗೋದು, ಎಲ್ಲಿಗೆ ಹತ್ತುತ್ತೆ. ಇದು ನಾನು ಹೇಳ್ತಕ್ಕಂಥ ಕೆಲವೊಂದಿಷ್ಟು ಸಜೆಷನ್, ಆಯಿತಾ? ಸೊ ನಾನು ಅಡ್ರೆಸ್ ಬೇರೆ ಕೊಟ್ಟಿದ್ದೀನಿ, ಎಲ್ಲಿಗೆ ಮೇಲ್ ಮಾಡಬೇಕು, ಜೊತೆ ಕಮೆಂಟ್ ಬಾಕ್ಸಲ್ಲಿ ಏನೆಲ್ಲ ಮಾಡಬೇಕು ಅಂತ ಪ್ರತಿಯೊಂದು ಮಾಹಿತಿ ಕಳಿಸಿದ್ದೇನೆ. ಅದರ ಮೂಲಕ ನೀವು ಕಳಿಸ್ಕೊಡಿ. ಅವರಿಗೆ ಡೈರೆಕ್ಟಾಗಿ ಇಷ್ಟ ಆಗಿದ್ದರೆ ನಿಮಗೆ ರಿಪ್ಲೈ ಕೊಡ್ತಾರೆ. ಇನ್ನು ಕಾರಿನ ಒಳಗಡೆ ಇರ್ತಕ್ಕಂತಹ ಈ ಒಂದು ಸಿಸ್ಟಮ್ಮು ಜೊತೆಗೆ ಹೊಸ ಆ್ಯಡೆಡ್ ಪರ್ಪೋಸ್ ನೋಡ್ಕೊಂಬರೋಣ. ಆ್ಯಸ್ ಯೂಸ್ವಲ್ ಇಷ್ಟೊಂದು ಸ್ಟೇರಿಂಗ್ ಬಂದುಬಿಟ್ಟು ಅಪ್ ಟು 13XL ಈ ಒಂದು ಸ್ಟೇರಿಂಗ್ ರೆಡಿ ಮಾಡಿರ್ತಾರೆ. ಆ್ಯಂಡ್ ಇಲ್ಲಿ ನೋಡ್ಕೊಳ್ತಿರ್ಬೋದು ಸ್ನೇಹಿತರೆ, ಸಿಸ್ಟಮ್ AC ಸಿಸ್ಟಮ್ ಆಗಿರಲಿ, ಸೌಂಡ್ ಸಿಸ್ಟಮ್ ಆಗಿರಲಿ, ಅಥವಾ ಈ ಒಂದು ಸೀಟಿನ ಸಿಸ್ಟಮ್ ಆಗಿರಲಿ, ಎಲ್ಲನೂ ಕೂಡ ಅಷ್ಟೇ ಕಂಫರ್ಟೇಬಲ್ ಆಗಿದೆ. ಆ್ಯಂಡ್ ಅದೇ ರೀತಿಯಾಗಿ ಇದರ ಮೈಲೇಜಿಂಗ್ ಬಂದುಬಿಟ್ಟು 32 ಮೈಲೇಜಿಂಗ್ ಇದೆ. 1 ಲೀಟ್ರಿಗೆ ಅಂದರೂ 32 ಕಿಲೋಮೀಟರ್ವರೆಗೂ ಹೋಗುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇನ್ನು ಇದು ಬಂದುಬಿಟ್ಟು 5 to 6 lakhs ಒಳಗಿನ ಕಾರ್ ಆಗಿರುತ್ತೆ. ಸೊ ಮಾಹಿತಿ ಇದಾಗಿತ್ತು. ಒಳ್ಳೆಯದಾಗಲಿ, ಮತ್ತೆ ನಾನು ನಿಮಗೆ ಸಿಗ್ತೀನಿ. ಬಾಯ್.